ನಮಸ್ಕಾರ. ನಾವು ಯಾರು ಅಂತ ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ನಾವು ಕೇವಲ ಮಾಂಸ, ಮೂಳೆಯಿಂದಾದ ಒಂದು ಜೈವಿಕ ಯಂತ್ರ ಮಾತ್ರನಾ? ಪ್ರಾಚೀನ ಜ್ಞಾನ ಹೇಳುತ್ತೆ, ನಾವು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು. ನಾವು ಪ್ರಜ್ಞೆಯನ್ನ ಹೊತ್ತೊಯ್ಯುವ ಒಂದು ಅದ್ಭುತ ಹಲವು ಪದರಗಳಿರುವ ವಾಹನ. ಬನ್ನಿ, ಈ ಕಾಸ್ಮಿಕ್ ವೆಹಿಕಲ್ ಒಳಗೆ ಒಂದು ಸಣ್ಣ ಪ್ರವಾಸ ಹೋಗಿ ಬರೋಣ. ಸರಿ, ನಮ್ಮ ಮುಂದೆ ಇರೋದು ನಮ್ಮ ಅಸ್ತಿತ್ವದ ಒಂದು ಪ್ರಾಚೀನ ನಕ್ಷೆ. ಇದು ಬಂದಿರೋದು ವೈದಿಕ ವಿಜ್ಞಾನದಿಂದ. ಇಲ್ಲಿ ನೋಡಿ, ನಮ್ಮ ಭೌತಿಕ ಇಂದ್ರಿಯಗಳಿಂದ ಹಿಡಿದು ಮನಸ್ಸು, ಬುದ್ಧಿ ಅನ್ನೋ ಆಳವಾದ ಪದರಗಳನ್ನ ದಾಟಿ ನಮ್ಮ ಕರ್ಮದ ಬೇರುಗಳವರೆಗೂ ಇದು ತೋರಿಸುತ್ತೆ. ಇದೊಂದು ರೀತಿ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಕ್ಕೆ ಇರೋ ಗೈಡ್ ಮ್ಯಾಪ್. ಬನ್ನಿ, ಈ ನಕ್ಷೆಯ ಪ್ರತಿಯೊಂದು ಭಾಗವನ್ನು ಒಳಹೊಕ್ಕು ನೋಡೋಣ. ನಮ್ಮ ಈ ಇಡೀ ಅನ್ವೇಷಣೆಯ ಕೇಂದ್ರಬಿಂದುವೇ ಈ ಪ್ರಶ್ನೆ. ಒಂದು ವೇಳೆ ಈ ದೇಹ ಅನ್ನೋದು ಒಂದು ಯಂತ್ರವೇ ಆಗಿದ್ರೆ, ಅದನ್ನು ಚಲಾಯಿಸ್ತಿರುವ ಚಾಲಕ ಯಾರು? ಆ ಘೋಸ್ಟ್ ಇನ್ ದ ಮಷೀನ್ ಅಂದ್ರೆ ಯಂತ್ರದೊಳಗಿನ ಚೇತನ ಯಾವುದು? ಬನ್ನಿ, ಉತ್ತರ ಹುಡುಕೋಣ. ನಮ್ಮ ಪಯಣವನ್ನ ನಮಗೆ ಅತೀ ಸ್ಪಷ್ಟವಾಗಿ ಕಾಣಿಸೋ, ಸ್ಪರ್ಶಿಸೋಕೆ ಸಿಗೋ ಪದರದಿಂದಲೇ ಶುರು ಮಾಡೋಣ. ಅದೇ ನಮ್ಮ ಭೌತಿಕ ದೇಹ ಮತ್ತು ಅದಕ್ಕೆ ಶಕ್ತಿ ಕೊಡುವ ಇಂಜಿನ್. ಮೊದಲನೇ ಪದರ, ಅನ್ನಮಯ ಕೋಶ. ಇದಕ್ಕೆ ಅನ್ನ ಶರೀರ ಅಂತ ಯಾಕೆ ಕರೀತಾರೆ ಅಂದ್ರೆ, ನಾವು ತಿನ್ನೋ ಆಹಾರದಿಂದಲೇ ಇದು ನಿರ್ಮಾಣವಾಗಿರೋದು. ಯೋಚನೆ ಮಾಡಿ, ನಮ್ಮ ನರಮಂಡಲ, ಹಾರ್ಮೋನ್ಗಳು, ಗ್ರಂಥಿಗಳು ಎಲ್ಲವೂ ಇದರಲ್ಲಿ ಸೇರಿದೆ. ಇದೇ ನಮ್ಮ ವಾಹನದ ಹೊರಗಿನ ಕವಚ, ನಮ್ಮ ಜೈವಿಕ ಹಾರ್ಡ್ವೇರ್. ಓಕೆ, ಹಾರ್ಡ್ವೇರ್ ಇದೆ, ಆದ್ರೆ ಅದಕ್ಕೆ ಪವರ್ ಎಲ್ಲಿಂದ ಬರುತ್ತೆ? ಅದೇ ಪ್ರಾಣಮಯ ಕೋಶ. ಇದು ನಮ್ಮ ಸೂಕ್ಷ್ಮ ಬ್ಯಾಟರಿ ಇದ್ದಾಗೆ. ಈ ಪ್ರಾಣಶಕ್ತಿ ಸಾವಿರಾರು ಸೂಕ್ಷ್ಮ ನಾಡಿಗಳ ಮೂಲಕ ಮತ್ತು ಚಕ್ರಗಳು ಅನ್ನೋ ಎನರ್ಜಿ ಸೆಂಟರ್ಗಳ ಮೂಲಕ ಇಡೀ ದೇಹದಲ್ಲಿ ಹರಿಯುತ್ತೆ. ಈ ಶಕ್ತಿ ಇಲ್ಲ ಅಂದ್ರೆ ನಮ್ಮ ಭೌತಿಕ ದೇಹ ಬರೀ ಒಂದು ಜಡವಸ್ತು ಅಷ್ಟೇ. ಇಲ್ಲಿ ನೋಡಿ, ಇದು ಎಷ್ಟು ಅದ್ಭುತವಾಗಿದೆ. ಪ್ರಾಚೀನ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಇಲ್ಲಿ ಒಂದಾಗುತ್ತೆ. ಚಕ್ರಗಳು ಅಂತ ಕರೆಯೋ ಸೂಕ್ಷ್ಮ ಶಕ್ತಿ ಕೇಂದ್ರಗಳು ನಮ್ಮ ದೇಹದಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸೋ ಎಂಡೋಕ್ರೈನ್ ಗ್ಲ್ಯಾಂಡ್ಗಳ ಜೊತೆ ನೇರವಾದ ಸಂಬಂಧ ಹೊಂದಿವೆ. ಉದಾಹರಣೆಗೆ ನೋಡಿ, ಗಂಟಲಿನಲ್ಲಿರೋ ವಿಶುದ್ಧ ಚಕ್ರ ಥೈರಾಯ್ಡ್ ಗ್ರಂಥಿ ಇರೋ ಜಾಗದಲ್ಲೇ ಇದೆ. ಅಂದ್ರೆ ನಮ್ಮ ಎನರ್ಜಿ ಮೇಲೆ ನಾವು ಕೆಲಸ ಮಾಡಿದ್ರೆ ನಮ್ಮ ಫಿಸಿಕಲ್ ಹೆಲ್ತ್ ಕೂಡ ಸುಧಾರಿಸುತ್ತೆ. ಹಾಗಿದ್ರೆ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತೀರಾ? ವಿಜ್ಞಾನ ಇದಕ್ಕೆ 3 ಮುಖ್ಯ ಕಾರಣಗಳನ್ನು ಕೊಡುತ್ತೆ. ಒಂದು, ಮಂತ್ರಗಳಂತಹ ಕಂಪನಗಳು ನಮ್ಮ ಗ್ರಂಥಿಗಳಿಗೆ ಒಂದು ರೀತಿ ಫಿಸಿಕಲ್ ಮಸಾಜ್ ಕೊಡುತ್ತೆ. 2, ಈ ಕಂಪನಗಳು ವ್ಯಾಗಸ್ ನರ ಅನ್ನೋ ನಮ್ಮ ದೇಹದ ಸೂಪರ್ ಹೈವೇ ಮೂಲಕ ಮೆದುಳಿಗೆ ಎಲ್ಲ ಓಕೆ, ರಿಲ್ಯಾಕ್ಸ್ ಆಗು ಅಂತ ಸಿಗ್ನಲ್ ಕಳಿಸ್ತವೆ. 3ನೇಯದು, ಧ್ವನಿಯ ಒತ್ತಡ ನಮ್ಮ ಪೀನಿಯಲ್ ಗ್ರಂಥಿಯಲ್ಲಿರೋ ಸಣ್ಣ ಹರಳುಗಳ ಮೇಲೆ ಬಿದ್ದಾಗ ಒಂದು ಸಣ್ಣ ಎಲೆಕ್ಟ್ರಿಕಲ್ ಚಾರ್ಜ್ ಉತ್ಪತ್ತಿಯಾಗುತ್ತೆ. ನೋಡಿ, ಆಧ್ಯಾತ್ಮಿಕ ಅನುಭವಗಳಿಗೆ ವೈಜ್ಞಾನಿಕ ಬೇಸ್ ಕೂಡ ಇದೆ. ಸರಿ, ಇಲ್ಲಿಯವರೆಗೆ ನಾವು ವಾಹನದ ಹಾರ್ಡ್ವೇರ್ ಮತ್ತು ಅದರ ಪವರ್ ಸಪ್ಲೈ ಬಗ್ಗೆ ನೋಡಿದ್ವಿ. ಈಗ ಅದರ ಸಾಫ್ಟ್ವೇರ್ ಕಡೆಗೆ ಹೋಗೋಣ. ನಮ್ಮ ಮನಸ್ಸಿನ ಆಟೋ ಪೈಲಟ್ ಮೋಡ್ ಅನ್ನ ಪರಿಚಯ ಮಾಡ್ಕೊಳ್ಳೋಣ. ಮನೋಮಯ ಕೋಶ. ಇದನ್ನ ನಮ್ಮ ಸುತ್ತ ಇರೋ ಒಂದು ಹವಾಮಾನ ವ್ಯವಸ್ಥೆ ಅಂತ ಕಲ್ಪಿಸ್ಕೊಳ್ಳಿ. ಇಲ್ಲಿ ವೃತ್ತಿಗಳು ಅಂದ್ರೆ ಆಲೋಚನೆಯ ಅಲೆಗಳು, ಭಾವನೆಗಳ ಬಿರುಗಾಳಿ, ಆಸೆಗಳ ಮಳೆ, ಹೀಗೆ ನಿರಂತರವಾಗಿ ಏನಾದರೂ ಒಂದು ನಡಿತಾನೇ ಇಡತ್ತೆ. ಇದು ನಮ್ಮ ಮನಸ್ಸಿನ ಆಟೋಮ್ಯಾಟಿಕ್ ಪೈಲಟ್. ಒಂದು ಸಣ್ಣ ಯೋಚನೆ ನಮ್ಮ ದೇಹದ ಮೇಲೆ ಎಷ್ಟು ಬೇಗ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಏನೋ ಒಂದು ಚಿಂತೆಯ ಯೋಚನೆ ಬಂತು ಅನ್ಕೊಳ್ಳಿ, ತಕ್ಷಣ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ಗಳು ಶಾಕ್ಗೆ ಒಳಗಾಗಿ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಬಿಡುಗಡೆ ಮಾಡುತ್ತೆ. ಯೋಚನೆ ಮಾಡಿದ್ದು ಮನಸ್ಸಲ್ಲಿ, ಅದರ ಪರಿಣಾಮ ದೇಹದ ಮೇಲೆ. ನಮ್ಮ ಈ ಮಾನಸಿಕ ಹವಾಮಾನದಲ್ಲಿ 3 ಮುಖ್ಯ ಬಣ್ಣಗಳಿವೆ ಅಥವಾ ಗುಣಗಳಿವೆ. ಒಂದು, ಸತ್ವ ಅಂದ್ರೆ ಶುಭ್ರ ಆಕಾಶದಂತೆ ಶಾಂತವಾದ, ಸ್ಪಷ್ಟವಾದ ಮನಸ್ಸು. ಇನ್ನೊಂದು, ರಜಸ್ ಅಂದ್ರೆ ಬಿರುಗಾಳಿಯಂತೆ ಚಂಚಲ, ಮಹತ್ವಾಕಾಂಕ್ಷೆಯ ಮನಸ್ಸು. ಮತ್ತು 3ನೇದು, ತಮಸ್ ಅಂದ್ರೆ ದಟ್ಟ ಮಂಜಿನಂತೆ ಜಡ, ಮಂದ ಮನಸ್ಸು. ಇವು ನೇರವಾಗಿ ನಮ್ಮ ಎನರ್ಜಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ಯೋಚನೆ ಮಾಡಿ ನೋಡಿ, ಸದ್ಯಕ್ಕೆ ನಿಮ್ಮ ಮನಸ್ಸಿನ ಹವಾಮಾನ ಹೇಗಿದೆ? ನೋಡಿ, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೀರ್ಘಕಾಲದ ಮಾನಸಿಕ ಬಿರುಗಾಳಿಗಳು ಅಂದ್ರೆ ನಮ್ಮ ನಿರಂತರ ಚಿಂತೆಗಳು, ವೃತ್ತಿಗಳು ಮತ್ತೆ ನಮ್ಮ ಆಳವಾದ ನೆನಪುಗಳು ಅಂದ್ರೆ ಸಂಸ್ಕಾರಗಳು, ಇವೆಲ್ಲ ಕೊನೆಗೆ ನಮ್ಮ ದೇಹದ ಮೇಲೆ ಕಾಯಿಲೆಯ ಮಳೆಯಾಗಿ ಸುರಿಯುತ್ತವೆ. ಮನಸ್ಸು ಮತ್ತು ದೇಹ ಇವೆರಡೂ ಬೇರೆ ಬೇರೆ ಅಲ್ವೇ ಅಲ್ಲ. ಸರಿ, ಮನಸ್ಸಿನ ಆಟೋಪೈಲಟ್ ಮೋಡ್ನಿಂದ ಹೊರಬಂದು ಪ್ರಜ್ಞಾಪೂರ್ವಕವಾಗಿ ವಾಹನ ಚಲಾಯಿಸಬಲ್ಲ ಚಾಲಕನ ಕಡೆಗೆ ಹೋಗೋಣ. ಬುದ್ಧಿ ಮತ್ತು ಆನಂದದ ಉನ್ನತ ಸಾಮರ್ಥ್ಯಗಳನ್ನ ನೋಡೋಣ.
ಮನಸ್ಸಿನ ಬಿರುಗಾಳಿಯ ಮೇಲೆ ಒಂದು ಶಾಂತವಾದ ಪದರವಿದೆ. ಅದೇ ವಿಜ್ಞಾನಮಯ ಕೋಶ. ಇದು ನಮ್ಮ ವಾಹನದ ಪೈಲಟ್. ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚನೆ ಮಾಡುವ ವಿವೇಕ ಇಲ್ಲೇ ಇರುವುದು. ಇದು ಮನಸ್ಸಿನ ಗದ್ದಲವನ್ನು ದಾಟಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಇಚ್ಛಾಶಕ್ತಿಯನ್ನು ಕೊಡುತ್ತೆ. ಹಾಗಿದ್ರೆ ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಏನು? ಅದು ಕೇವಲ ಮಾಹಿತಿ ಸಂಗ್ರಹಿಸುವುದಲ್ಲ. ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಿನ ಬಿರುಗಾಳಿಯೂ ಅಲ್ಲ, ನಾನು ಇದನ್ನೆಲ್ಲ ನೋಡುತ್ತಿರುವ ಪ್ರಯಾಣಿಕ ಅಂತ ಅರಿಯುವುದೇ ನಿಜವಾದ ಬುದ್ಧಿವಂತಿಕೆ. ಈಗ ನಾವು ನಮ್ಮ ಅಸ್ತಿತ್ವದ ಅತ್ಯಂತ ಆಳವಾದ ಒಳಗಿನ ಪದರಕ್ಕೆ ತಲುಪುತ್ತಿದ್ದೇವೆ. ಇದು ಸುಖ, ದುಃಖ, ನೋವು, ನಲಿವುಗಳ ಆಚೆಗಿನ ಸ್ಥಿತಿ. ಇದು ಒಂದು ಭಾವನೆ ಅಲ್ಲ, ಇದು ನಮ್ಮ ಅಸ್ತಿತ್ವದ ಮೂಲ ಸ್ವರೂಪ. ಈ ಇಡೀ ಪ್ರಯಾಣದಲ್ಲಿ ಶಾಂತವಾಗಿ ಎಲ್ಲವನ್ನೂ ನೋಡ್ತಾ ಕುಳಿತಿರುವ ಮೌನ ಸಾಕ್ಷಿ ಅಂದ್ರೆ ಆತ್ಮ ನೆಲೆಸಿರೋದು ಇಲ್ಲೇ. ಸರಿ, ನಾವು ವಾಹನದ ಎಲ್ಲಾ ಪದರಗಳನ್ನು ನೋಡ್ವಿ, ಪೈಲಟ್ನನ ಭೀತಿಯಾದ್ವಿ, ಪ್ರಯಾಣಿಕನೂ ನೋಡ್ವಿ. ಆದ್ರೆ ಪ್ರತಿಯೊಂದು ಪ್ರಯಾಣಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತಲ್ವಾ? ಹಾಗಿದ್ರೆ ಈ ಭೌತಿಕ ವಾಹನ ತನ್ನ ಓಟ ನಿಲ್ಲಿಸಿದಾಗ ಆ ಪ್ರಯಾಣಿಕನಿಗೆ ಏನಾಗುತ್ತೆ? ಸಾವಿನ ಆ ಕ್ಷಣದಲ್ಲಿ ಒಂದು ರೀತಿಯ ಅನ್ಜಿಪ್ಪಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಹಾರ್ಡ್ವೇರ್ ಅಂದ್ರೆ ಈ ಭೌತಿಕ ದೇಹ ಇಲ್ಲೇ ಉಳಿಯುತ್ತೆ, ಆದ್ರೆ ನಮ್ಮ ಆತ್ಮದ ಸಾರವನ್ನ ಹೊತ್ತ ಲಿಂಗ ಶರೀರ ತನ್ನ ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತೆ. ಈ ಲಿಂಗ ಶರೀರ ಅನ್ನೋದೇ ನಮ್ಮ ಈ ಕಥೆಯ ಹೀರೋ. ಇದೊಂದು ರೀತಿ ನಮ್ಮ ಸಾಫ್ಟ್ವೇರ್ ಪ್ಯಾಕೇಜ್ ಇದ್ದಾಗೆ. ನಮ್ಮ ಎಲ್ಲಾ ನೆನಪುಗಳು, ನಮ್ಮ ಆಸೆಗಳು, ನಮ್ಮ ಅನುಭವಗಳು ಮತ್ತು ನಮ್ಮ ಕರ್ಮದ ಎಲ್ಲಾ ದಾಖಲೆಗಳು ಇದ್ರಲ್ಲಿ ಸೇವಾಗಿರುತ್ತೆ. ಹಾರ್ಡ್ವೇರ್ ಹಾಳಾದ್ರೂ ಈ ಸಾಫ್ಟ್ವೇರ್ ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗಿರುತ್ತೆ. ಓಕೆ, ಹಾಗಾದ್ರೆ ಈ ಲಿಂಗ ಶರೀರ ಮುಂದೆ ಎಲ್ಲಿಗ್ ಹೋಗ್ಬೇಕು ಅಂತ ಯಾರು ನಿರ್ಧಾರ ಮಾಡ್ತಾರೆ? ಅದರ ದಾರಿಯನ್ನ ಯಾವುದು ತೋರಿಸುತ್ತೆ? ಖಂಡಿತ ಅದರ ಪ್ರಯಾಣ ಎಲ್ಲೆಂದರಲ್ಲಿಗೆ ಇರೋಲ್ಲ. ಅದನ್ನ ನಿಯಂತ್ರಿಸುವ ಒಂದು ಅದ್ಭುತ ಶಕ್ತಿಯಿದೆ, ಅದೇ ಕರ್ಮ. ಬನ್ನಿ ಅದರ ಬಗ್ಗೆ ತಿಳಿಯೋಣ. ನಮ್ಮ ಆತ್ಮದ ಪ್ರಯಾಣಕ್ಕೆ ದಾರಿ ತೋರಿಸುವ ದಿಕ್ಸೂಚಿ ಅಂದ್ರೆ 3 ಮುಖ್ಯಾಂಶಗಳು. ಮೊದಲನೆಯದು ವೃತ್ತಿಗಳು, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಸದಾ ಬರುವ ಯೋಚನೆಯ ಅಲೆಗಳು. ಎರಡನೇದು ವಾಸನೆಗಳು, ಅಂದ್ರೆ ಆ ಯೋಚನೆಗಳು ಮತ್ತೆ ಮತ್ತೆ ಬಂದು ನಮ್ಮಲ್ಲಿ ಆಳವಾಗಿ ಬೇರೂರಿರುವ ಸ್ವಭಾವಗಳಾಗುತ್ತವೆ. ಮತ್ತು ಕೊನೆಯದಾಗಿ ಸಂಸ್ಕಾರಗಳು, ಅಂದ್ರೆ ಈ ಸ್ವಭಾವಗಳು ಗಟ್ಟಿಯಾಗಿ ನಮ್ಮ ಆತ್ಮದ ಮೇಲೆ ಬೀಳುವ ಕರ್ಮದ ಅಚ್ಚುಗಳು. ನೋಡಿ, ಈ ಕರ್ಮದ ಚಕ್ರ ಇದೆಯಲ್ಲ, ಇದೊಂದು ಅದ್ಭುತವಾದ ಫೀಡ್ಬ್ಯಾಕ್ ಲೂಪ್ ಇದ್ದಾಗೆ. ನಮ್ಮ ಪ್ರತಿಯೊಂದು ಯೋಚನೆ ಹೇಗೆ ನಮ್ಮ ಭವಿಷ್ಯವನ್ನೇ ರೂಪಿಸುತ್ತೆ ಅಂದ್ರೆ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ವೃತ್ತಿ, ವಾಸನೆ ಮತ್ತು ಸಂಸ್ಕಾರಗಳು ಸೇರಿ ನಮ್ಮ ಆತ್ಮಕ್ಕೆ ಒಂದು ವಿಶಿಷ್ಟವಾದ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಥವಾ ಒಂದು ರೀತಿಯ ಎನರ್ಜಿ ಸಿಗ್ನೇಚರ್ ಕೊಡುತ್ತೆ. ಗೊತ್ತಾ? ನಮ್ಮ ಮುಂದಿನ ಪಯಣದ ಅಡ್ರೆಸ್ ನಿರ್ಧಾರ ಆಗೋದೇ ಈ ವೈಬ್ರೇಷನ್ನಿಂದ. ಸರಿ, ಈಗ ನಾವು ಆತ್ಮದ ಪಯಣದ ಒಂದು ಕಾಸ್ಮಿಕ್ ಮ್ಯಾಪ್ ನೋಡೋಣ. ಈ ನಕ್ಷೆಯಲ್ಲಿರುವ ಲೋಕಗಳು ಕೇವಲ ಬೇರೆ ಬೇರೆ ಗ್ರಹಗಳಲ್ಲ, ಅವು ನಮ್ಮ ಪ್ರಜ್ಞೆಯ ಬೇರೆ ಬೇರೆ ಹಂತಗಳು. ಇಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ವಿಷಯ ಇದೆ. ಇಡೀ ಬ್ರಹ್ಮಾಂಡ ನಮ್ಮ ದೇಹದ ಒಂದು ದೊಡ್ಡ ರೂಪ ಇದ್ದಂತೆ. ಹಾಗಾಗಿ ಬೇರೆ ಲೋಕಗಳಿಗೆ ಪ್ರಯಾಣ ಮಾಡೋದು ಅಂದ್ರೆ ಹೊರಗೆ ಎಲ್ಲೋ ಹೋಗೋದಲ್ಲ, ಬದಲಿಗೆ ನಮ್ಮೊಳಗಿನ ಶಕ್ತಿ ಕೇಂದ್ರಗಳ ಮೂಲಕ ನಮ್ಮ ಪ್ರಜ್ಞೆಯನ್ನೇ ಉನ್ನತ ಮಟ್ಟಕ್ಕೆ ಏರಿಸುವುದು. ನಮ್ಮ ದೇಹದಲ್ಲಿರುವ 7 ಮುಖ್ಯ ಚಕ್ರಗಳಿದೆಯಲ್ಲ, ಇವು 7 ಮುಖ್ಯ ಲೋಕಗಳಿಗೆ ಇರುವ ಹೆಬ್ಬಾಗಿಲುಗಳಿದ್ದ ಹಾಗೆ. ನಮ್ಮ ಕರ್ಮದ ವೈಬ್ರೇಷನ್ ಯಾವ ಚಕ್ರಕ್ಕೆ ಹೊಂದಾಣಿಕೆಯಾಗುತ್ತೋ ನಮ್ಮ ಆತ್ಮವು ಸಹಜವಾಗಿಯೇ ಆ ಲೋಕದ ಕಡೆಗೆ ಸೆಳೆಯಲ್ಪಡುತ್ತೆ. ಅಂದರೆ ನಮ್ಮ ಪ್ರಜ್ಞೆಯನ್ನ ಮೂಲಾಧಾರದಿಂದ ಸಹಸ್ರಾರದವರೆಗೆ ಮೇಲೆತ್ತಿದಂತೆ ನಾವು ಅಸ್ತಿತ್ವದ ಬೇರೆ ಬೇರೆ ಸ್ತರಗಳಿಗೆ ಪಯಣ ಮಾಡ್ತೇವೆ ಅಂತ ಅರ್ಥ. ತನ್ನ ಕರ್ಮದ ವೈಬ್ರೇಷನ್ಗೆ ತಕ್ಕಂತೆ ಆತ್ಮವು ಒಂದು ನಿರ್ಣಾಯಕ ಘಟ್ಟವನ್ನ ತಲುಪುತ್ತೆ. ಒಂದು ಕ್ರಾಸ್ ರೋಡ್ಸ್ ಇದ್ದ ಹಾಗೆ. ಅಲ್ಲಿ ಅದಕ್ಕೆ 2 ದಾರಿಗಳಿರುತ್ತವೆ. ಒಂದು ಪುನರ್ಜನ್ಮದ ಕಡೆಗೆ, ಮತ್ತೊಂದು ಮುಕ್ತಿಯ ಕಡೆಗೆ. ನೋಡಿ, ಇಲ್ಲಿ ವಿಧಿಯ 2 ದಾರಿಗಳು ಕಾಣುತ್ತಿವೆ. ಒಂದು ಚಂದ್ರನ ಮಾರ್ಗವಾದ ಪಿತೃಯಾನ. ಇದು ಆಸೆ ಮತ್ತು ಕರ್ಮದ ಬಂಧನಗಳಲ್ಲಿ ಇನ್ನೂ ಸಿಲುಕಿರುವ ಆತ್ಮಗಳನ್ನ ಮತ್ತೆ ಭೂಲೋಕಕ್ಕೆ ಅಂದ್ರೆ ಪುನರ್ಜನ್ಮದ ಚಕ್ರಕ್ಕೆ ತರುತ್ತೆ. ಮತ್ತೊಂದು ಸೂರ್ಯಮಾರ್ಗವಾದ ಉತ್ತರಾಯಣ. ಇದು ಆಸೆಗಳನ್ನ ಮೀರಿದ ಜ್ಞಾನಿಗಳಿಗೆ ಮಾತ್ರ ತೆರೆದುಕೊಳ್ಳುವ ಬೆಳಕಿನ ಹೆದ್ದಾರಿ. ಇದು ನೇರವಾದಿ ಮುಕ್ತಿಯೆಡೆಗೆ ಕರೆದೊಯ್ಯುತ್ತೆ. ಹಾಗಾದ್ರೆ ಈ ಆತ್ಮದ ಪಯಣದ ಅಂತಿಮ ಗುರಿಯೇನು? ಅದೇ ಮೋಕ್ಷ, ಅಥವಾ ಜನ್ಮ ಮರಣದ ಚಕ್ರದಿಂದ ಸಂಪೂರ್ಣವಾಗಿ ಹೊರಬರುವುದು. ಬನ್ನಿ ಈ ಅಂತಿಮ ಹಂತದ ಬಗ್ಗೆ ಈಗ ಮಾತಾಡೋಣ. ಮೋಕ್ಷ ಅಂದ್ರೆ ಅಂತ್ಯ ಅಲ್ಲ,
ಅದು ಮನೆಗೆ ಮರಳುವುದು ಅಂದ್ರೆ ಆತ್ಮವು ತನ್ನ ಮೂಲವಾದ ಪರಮ ಸತ್ಯದೊಂದಿಗೆ ಅಂದ್ರೆ ಬ್ರಹ್ಮನ್ ಜೊತೆ ಮತ್ತೆ ಒಂದಾಗುವುದು. ಇದು ಈ ಸುದೀರ್ಘ ಕಾಸ್ಮಿಕ್ ಪಯಣದ ಸುಂದರ ಮುಕ್ತಾಯ. ಮೋಕ್ಷದ ಅಂತಿಮ ದ್ವಾರ ಯಾವುದು ಗೊತ್ತಾ? ಅದು ನಮ್ಮ ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರ. 1000 ದಳಗಳ ಕಮಲದಂತೆ ಅರಳುವ ಈ ಕೇಂದ್ರವೇ ಆತ್ಮವು ತನ್ನ ನಾನು ಅನ್ನೋ ಅಸ್ತಿತ್ವವನ್ನ ಬಿಟ್ಟು ಅನಂತದಲ್ಲಿ ಲೀನವಾಗುವ ಮಹಾದ್ವಾರ. ಸತ್ಯಲೋಕದಲ್ಲಿ ಬ್ರಹ್ಮನ್ ಜೊತೆ ವಿಲೀನಗೊಳ್ಳುವ ಸ್ಥಿತಿಯನ್ನ ಈ ಒಂದು ಮಾತು ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ವೈಯಕ್ತಿಕ ಬೆಳಕು ಪರಮಸತ್ಯದ ಅನಂತ ಬಿಳಿ ಬೆಳಕಿನಲ್ಲಿ ವಿಲೀನಗೊಳ್ಳುತ್ತದೆ. ಅಂದ್ರೆ ಒಂದು ಸಣ್ಣ ದೀಪದ ಬೆಳಕು ಮಹಾಬೆಳಕಿನಲ್ಲಿ ಒಂದಾದ ಹಾಗೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ, ದೇಹ ಸಾಯುತ್ತೆ, ಆತ್ಮ ಅನಂತದಲ್ಲಿ ಲೀನವಾಗುತ್ತೆ ಅಂದ್ರೆ ಈ ಎಲ್ಲಾ ಪ್ರಕ್ರಿಯೆಯನ್ನ ನೋಡ್ತಿರೋವರು, ಇದಕ್ಕೆ ಸಾಕ್ಷಿಯಾಗಿರುವವರು ಯಾರು? ಈ ಪ್ರಶ್ನೆಯೊಂದಿಗೆ ನಮ್ಮ ಈ ಚಿಂತನೆಯನ್ನ ಮುಗಿಸೋಣ. ಯಾಕಂದ್ರೆ ಈ ಬ್ರಹ್ಮಾಂಡದ ಪಯಣ ಕೇವಲ ಒಂದು ಕಥೆಯಲ್ಲ, ಅದು ನಮ್ಮೆಲ್ಲರ ಆತ್ಮಾವಲೋಕನದ ಒಂದು ಕ್ಷಣ.